ಭೀಷ್ಮರಿಗೆ ಪ್ರಶ್ನೆ ಮಾಡ್ಬೇಕಲ್ವಾ ಕರ್ಣ. ಅವನು ಕೂಡ ಮತ್ಸ್ಯಯಂತ್ರಕ್ಕೆ ಹೋದವನು, ದ್ರೌಪದಿ ಬೇಕು ಅಂತ ಕೇಳಿದವನು, ಫೇಲ್ ಆದವನು. ನೀವು ನೋಡಿದಿರಿ, ಸಿಗದೆ ಇರೋ ದ್ರಾಕ್ಷಿ ಹುಳಿ. ಇವತ್ತಂತೂ ಅದು ಬಹಳ. ಇವತ್ತು ಬೆಳಗ್ಗೆ ಡೇಟಿಂಗು, ಸಾಯಂಕಾಲಕ್ಕೆ ಎಲ್ಲ ಫ್ರೆಂಡ್ಶಿಪ್ಪು, ಈವ್ನಿಂಗ್ಗೆ ಬ್ರೇಕಪ್ಪು, ನಾಳೆ ಬೆಳಗ್ಗೆ ಆ ಪಿಕ್ಚರು ಫೇಸ್ಬುಕ್. ಕರ್ಣನ ಮನಸ್ಥಿತಿ ನೋಡಿ ಸುಮ್ಮನೆ ಇದ್ದಾನವನು. ಎಲ್ಲರೂ ಕೂತಿದ್ದಾರೆ, ಯಾರೊಬ್ಬರು ಚಕಾರ ಎತ್ತೋದಿಲ್ಲ. ಹೇಳಿ ಕೇಳಿ ಧೃತರಾಷ್ಟ್ರ, ಸ್ನೇಹಿತರೆ, ಧೃತರಾಷ್ಟ್ರ ಎಲ್ಲಿ ಭಾರತ ದೇಶದಲ್ಲಿ ಇದ್ದಂಥ ವ್ಯಾಲ್ಯೂ, ಎಲ್ಲೋ ಮೂಲೆಯಲ್ಲಿ ರೈಲಿನ ಒಂದು ಅಪಘಾತವಾದರೆ ನೈತಿಕ ಹೊಣೆ ಹೊತ್ತು ಮಂತ್ರಿಗಿರಿಗೆ ಸ್ವತಃ ರಾಜೀನಾಮೆ ಕೊಟ್ಟಂತ ಲಾಲ್ ಬಹದ್ದೂರ್ ಶಾಸ್ತ್ರಿಗಳೆಲ್ಲ ಹೋದ್ರು ನಮಗೆ ಇಲ್ಲೇ ಕಣ್ಮುಂದೆ ಆಗಿದ್ರು. ಇಲ್ಲಿ ಹೋಲ್ಡ್ ಅನ್ ಎನ್ಕ್ವೈರಿ ಅಂಡ್ ದೆನ್ ಲುಕ್ ಇನ್ ಟು ಇಟ್ ಅನ್ನೋರು ಎಲ್ಲಿಗೆ ಬಂದಿದ್ದೀವಿ. ಇಂತಹ ಎಲ್ಲ ವಿಚಾರಗಳು ನಮ್ಮ ಕಣ್ಮುಂದೆ ಬಂದಾಗ ನಮಗೆ ಸಿಗ್ತಕ್ಕಂಥದ್ದು ಏಕೈಕವಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಧೃತರಾಷ್ಟ್ರನ ಕುರುಡುತನ. ಏನು ಬಾಹ್ಯ ಚಕ್ಷು ಮಾತ್ರ ಕಳೆದಿತ್ತ ಅವನಿಗೆ, ಗೊತ್ತಿಲ್ವಾ? ರಾಜನಾಗಿ ತನ್ನ ಆಸ್ಥಾನದಲ್ಲಿ ತನ್ನ ಮಗನ, ತನ್ನ ತಮ್ಮನ ಸೊಸೆಗೆ ತನ್ನ ಎದುರಿನಲ್ಲಿ ಅವಮಾನ ಆಗ್ತಾ ಇದ್ರೆ ಎದ್ದು ನಿಂತ್ಕೊಂಡು ಹೇಳಕ್ ತಾಕತ್ತಿರ್ಲಿಲ್ವಾ? ಬಿಡ್ರಿ, ಆರ್ಗ್ಯುಮೆಂಟ್ ಈಸಿ, ಕುರುಡಾಗಿ ಬಟ್ಟೆ ಇದ್ರೆಷ್ಟು, ಬಟ್ಟೆ ಇಲ್ಲದೆ ಇದ್ರೆಷ್ಟು ದ್ರೌಪದಿಗೆ ಅಂತ. 100 ಜನ ಮಕ್ಕಳು ಅವನಿಗೂ ಇದ್ರಲ್ವಾ? ಯೋಚನೆ ಮಾಡ್ಬೇಕಲ್ವಾ? ಗಾಂಧಾರಿ ಯೋಚನೆ ಮಾಡ್ಬೇಕಲ್ವಾ? ಹೆಣ್ಣಿಗೆ ಹೆಣ್ಣು ಶತ್ರು ಆಗ್ಲಿಲ್ವಾ? ಯಾಕೆ ತಡಿಲಿಲ್ಲ? ಯಾಕೆ ತಡಿಲಿಲ್ಲ? ದುಷ್ಕೃತ್ಯಕ್ಕೆ ಪ್ರೇರೇಪಣೆ ಆದಾಗ ಆ ರೀತಿ ಕುರುಡುತನ ಬರುತ್ತೆ. ಆಗ ನಾನು ಆರ್ಗ್ಯುಮೆಂಟ್ ಇದೆ, 149 ಅಂತ ಒಂದು ಸೆಕ್ಷನ್ ಇದೆ IPC ಒಳಗಡೆಗೆ, ಶೇರಿಂಗ್ ದಿ ಕಾಮನ್ ಆಬ್ಜೆಕ್ಟ್ ಅಂತ. ಅಕ್ಕ ಪ್ರಭಾವತಿ ಇದ್ದಾರೆ, ಗುರುಗಳು ಲಾಯರನ್ನೇ, ಅದೇನು ದೂರದವರಲ್ಲ. ಯಾರು? ನಮ್ಮ ಪ್ರಕಾಶ್ ರಾಯರು ನಮ್ಮ ಸಹಯೋಗಿಗಳೇ ಒಂದು ಕಾಲದಲ್ಲಿ. ನಾನು ಆಗ ಲಾಯರು, ಅವರು ಲಾಯರು. ಅದು ಬಹಳ ಜನಕ್ಕೆ ಗೊತ್ತಿರಲ್ಲ. ಅಲ್ಲಿ ಮೆಹ್ತಾ ಇದ್ದಾರೆ, ಬೇಕಾದಷ್ಟು ಜನ ತಿಳ್ಕೊಂಡಿದ್ದೀರಿ. ಒಬ್ಬ ಮಾಡಿದ ಕೃತ್ಯ ಎಲ್ಲರಿಗೂ ಸಮಾನವಾಗಿ ಹಂಚ್ತಕ್ಕಂಥದ್ದು ಪಾಪ ಕೃತ್ಯ ಅಂತಕ್ಕಂಥ ಸೆಕ್ಷನ್ 149. ಧೃತರಾಷ್ಟ್ರನ ಹೆಂಗೆ ಮಾಡ್ತೀವಿ ಅಂತ ಕೇಳಿದ್ರೆ, ದೇರ್ ಆರ್ 2 ಸಪೋರ್ಟ್ಸ್. ಒನ್ ಈಸ್ ಆಕ್ಟಿವ್ ಸಪೋರ್ಟ್ ಅಂಡ್ ಒನ್ ಈಸ್ ಪ್ಯಾಸಿವ್ ಸಪೋರ್ಟ್. ನೀನು ಹೋಗಿ ಎಷ್ಟು ಅಲ್ಲಿ ಏನು ಎಳೆಯಬೇಕಾಗಿರ್ಲಿಲ್ಲ ಸೀರೆ ಎಳೆದವರಿಗೆ ನಿನ್ನ ಸಹಮತವನ್ನು ವ್ಯಕ್ತಪಡಿಸಿದ್ದರೆ ನೀನು ಸೀರೆ ಎಳೆದಕ್ಕೆ ಏನು ಶಿಕ್ಷೆಯೋ ಅದೇ ಶಿಕ್ಷೆ ನಿನಗೆ ಅಂತ. ಹಾಗೆ ದುರ್ಲೋಚನೆಗಳು ಯಾವಾಗ ಈ ಪ್ರಪಂಚದಲ್ಲಿ ಎಲ್ಲೆಲ್ಲಿಂದ, ಯಾವ ಮೂಲೆಗಳಿಂದ, ಯಾವ ಸ್ಥಾನಗಳಿಂದ, ಯಾವ ವಿಚಾರಗಳಿಂದ ಉತ್ಪಾದನೆ ಆಗುತ್ತೆ, ಅದಕ್ಕೆ ನೀವು ಸುಮ್ಮನಿದ್ದರೆ ನೀವು ಕೂಡ ಆ ದುರ್ಲೋಚನೆಯ ಭಾಗಿಗಳು ಅನ್ನೋದನ್ನ ತಿಳಿಸ್ತಕ್ಕಂಥ ಗ್ರಂಥ ಭಗವದ್ಗೀತೆ. ಹಾಗಾದ್ರೆ ಸುಮ್ಮನಿದುವಲ್ಲ ಸರ್, ನಾವು ಯಾಕೆ ಹೆಂಗೆ ಅಂತಂದ್ರೆ, ಒಬ್ಬ ಇದ್ದ ಪುಣ್ಯಾತ್ಮ, ಸಭೆನಲ್ಲಿ ಒಬ್ಬ ಇದ್ದ. ಅವನು ಹೇಳ್ದ, ಇಲ್ಲ ನೀವು ಮಾಡ್ತಿರ್ತಕ್ಕಂಥದ್ದು ಘೋರ ಅಪರಾಧ, ನೀವು ಮಾಡ್ಕೊಡುದು ಅದನ್ನ. ಯಾರು ಅಂದ್ರೆ ದಾಸಿಪುತ್ರ ವಿದುರ. ದಾಸಿಪುತ್ರ ವಿದುರ ಆಗ ಹೇಳ್ತಾನೆ, ಧೃತರಾಷ್ಟ್ರ ನೀನು ಮಾಡ್ತಿರ್ತಕ್ಕಂಥದ್ದು ತಪ್ಪು, ಇತಿಹಾಸದಲ್ಲಿ ನಿನಗೆ ಕಳಂಕ ಇದರಿಂದ ಬಂದು ಕೂತ್ಕೊಂಡ್ಬಿಡುತ್ತೆ, ಬೇಡ ಅಂತ ಹೇಳ್ತಾನೆ. ಅವನು ಮುಂದೆ ಹೇಳ್ತಾನೆ, ಗೊತ್ತು ನಾನೊಬ್ಬ ದಾಸಿಪುತ್ರ ಅಂತ, ನನ್ನ ಕುತ್ತಿಗೆ ಹಿಡಿದು ನೀನು ದಬ್ಬಿಸ್ತೀಯ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೀನೇನ್ ದಬ್ಸೋದ್ ಬೇಕಾಗಿಲ್ಲ. ಒಂದು ಮಹತ್ ಕಾರ್ಯಕ್ಕಾಗಿ ಇಂಥ ಒಂದು ಕಚಡ ಸ್ಥಾನದಿಂದ, ಕೆಟ್ಟ ಕೆಲಸ ದುಷ್ಕೃತ್ಯ ನಡೀತಕ್ಕಂಥ ಸ್ಥಾನದಿಂದ ನಾನೇ ನಿರ್ಗಮಿಸುವೆ ಅಂತ ಹೇಳಿ ಸಭಾತ್ಯಾಗ ಮಾಡಿದ ಪಯನೀರ್ ಯಾರು ಅಂತಂದ್ರೆ ಅವನು ವಿದುರ. ಹಾಗಾಗಿ ಈ ಏನು 18 ದಿವಸಗಳ ಕಾಲ ಯುದ್ಧ ನಡೆಯುತ್ತೆ, ಆಗ ವಿದುರ ತೀರ್ಥಯಾತ್ರೆಗೆ ಹೋಗಿರ್ತಾನೆ. ಧರ್ಮ ಮತ್ತು ಅಧರ್ಮ ಎಲ್ಲ ಸ್ನೇಹಿತರು ಇವತ್ತು ಯೂಟ್ಯೂಬಲ್ಲಿ ಹೋಗಿ ಒಂದು ಚಲನಚಿತ್ರ, ಪುಟ್ಟಣ್ಣ ಕಣ್ಗಾಲದವರು ವಡವಾರಹಳ್ಳಿ ಪಾಂಡವರು ಅಂತ ಆ ಚಿತ್ರವನ್ನು ನೋಡಿ ಅದನ್ನೊಂದು ಹಾಡು ಬರುತ್ತೆ. ಒಬ್ಬರು ಸನ್ಯಾಸಿಗಳು ಹೇಳ್ತಕ್ಕಂಥದ್ದು ಹಾಡು, ಸಾಗಿದೆ ಸಂಗ್ರಾಮ ದುರ್ಜನ ಸಜ್ಜನ ಸಂಗ್ರಾಮ, ಸಾವಿರ ಯುಗ ಕಳೆದರೂ ಸಾಗಿದೆ ಸಂಗ್ರಾಮ, ದುರ್ಜನ ಸಜ್ಜನ ಸಂಗ್ರಾಮ. ಸರ್, ಪಕ್ಕದ ಮನೆ ದುರ್ಜನ ಅಲ್ಲ ಸರ್,
ನೋ, ಅದು ಕಾಣ್ತಿರ್ತಕ್ಕಂಥದ್ದು. ಇಲ್ಲಿದೆಯಲ್ಲ, ಇಲ್ಲಿದೆ, ದುರ್ಜನನೂ ಇದೆ, ಸಜ್ಜನನೂ ಇದೆ. ಆ ಸಂಗ್ರಾಮ ನೀವು ಹುಟ್ಟಿದಾಗಿಂದ, ನಿಮ್ಮ ತಿಳುವಳಿಕೆ ಬಂದಾಗಿಂದ ಕೊನೆಗೆ ಸಾಯೋ ತನಕ ಆ ಸಂಗ್ರಾಮ ಪ್ರತಿದಿನ ಪ್ರತಿಕ್ಷಣ ನಡೆಯುತ್ತೆ. ದಾಸರು ಬರೀತಾರೆ, ಉತ್ತಮವಾಗಿರ್ತಕ್ಕಂಥದ್ದೊಂದು ಕೀರ್ತನೆ, ಕೆಂಪೇರಿ ತಂಬರದಿ ತಂಪಿಳಿತು ಸಂಭ್ರಮದಿ ಕಂಪನಾಗಿದೆ ಚಿತ್ತ ಕಾಯೋ ಕೃಷ್ಣ. ಕೆಂಪೇರಿ ತಂಬರದಿ ಅಂದ್ರೆ ಅರುಣೋದಯ ಆಗ್ತಾ ಇದೆ ಅಂತ, ತಂಪಿಳಿತು ಸಂಭ್ರಮದಿ, ತಂಪು ಅಂದ್ರೆ ರಾತ್ರಿ ಅಂತ ಅರ್ಥ. ಅದು ಸಂಭ್ರಮದಲ್ಲಿ ಹೊರಟೋಯ್ತು, ನನ್ನ ಪೋರ್ಷನ್ ಮುಗಿತಪ್ಪ, ನಾನು ಹವೆವರ್ ಐ ಹ್ಯಾವ್ ಪ್ರೊಟೆಕ್ಟೆಡ್ ಯು. ನಿದ್ದೆ ನಾನು ಜಾಸ್ತಿ ತೊಂದರೆ ಮಾಡೋದು ನಾನು, ಎಕ್ಸೆಪ್ಟ್ ಇನ್ ಡ್ರೀಮ್ಸ್. ಸೊ ತಂಪಿಳಿತು ಸಂಭ್ರಮದಿ ಕಪ್ಪನಾಗಿದೆ ಚಿತ್ತ ಅಯ್ಯೋ ಕೃಷ್ಣ ಅಂತ ದಾಸರು ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ, ಶಶಿಮುಖಿ ವಿತ್ತಾಸೆ, ಶಶಿಮುಖಿ ಅಂದ್ರೆ ಹೆಣ್ಣು ಮಕ್ಕಳು ಅಂತ, ವಿತ್ತ ಅಂದ್ರೆ ಹಣ ಅಂತ. ಶಶಿಮುಖಿ ವಿತ್ತಾಸೆ ಹೇಸಿ ಜೀವನದಾಸೆ, ಮೋಸವಾಯಿತು ಎನ್ನ ಕಾಯೋ ಕೃಷ್ಣ. ಪಶುಪತಿ ನಿನ್ನ ಹಸನಾಗಿ ಭಜಿಪಾಸೆ. ಎಷ್ಟು ಕೇಳ್ತಾರೆ ನೋಡಿ, ಪಶುಪತಿ ನಿನ್ನ ಹಸನಾಗಿ ಭಜಿಪಾಸೆ. ಯೋಚನೆ ಮಾಡಿ, ಇಲ್ಲಿಗೆ ಬರೋದು ಬೇಡವೋ, ಗೀತಾ ಜಯಂತಿಗೆ ಹೋಗೋದು, ಪಾನಿಪುರಿ ತಿನ್ನಕ್ಕೆ ಹೋಗೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.